ನೋಡಿದ್ರ ನಮ್ಮ ಬಾಸೇ ನಂಬರ್ 1. ಈ ಫೋಟೋನೇ ಗುಮ್ಮತ್ತೆ. ದುರಂತ ನೋಡಿ, ಆ ಸುದ್ದಿ ಬಂದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಅಂದರೆ ದರ್ಶನ್ ಅಭಿಮಾನಿಗಳ ಕಮೆಂಟ್. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೂತ್ಕೊಂಡಿರುವಂಥ, ಚೇರ್ ಮೇಲೆ ಕೂತ್ಕೊಂಡಿರುವಂಥ ಫೋಟೋ ಕಮೆಂಟ್ಗಳನ್ನು ನೋಡಬೇಕು. ಅಬ್ಬಾ ನೋಡ್ರಿ ನಮ್ಮ ಬಾಸ್ ಎಲ್ಲಿದ್ರು ಬಾಸೇ, ಹೆಂಗಿದಾರೆ ನಮ್ಮ ಬಾಸು ಅಂತ. ಹೆಂಗಿದೆ ಈ ಫೋಟೋನೇ ಗುಮ್ಮತ್ತೆ. ಅವ್ರಿಗೆ ಗೊತ್ತಿಲ್ಲ ಕೇಸ್ ಏನು ಅಂತ, ಮುಂದೇನಾಗುತ್ತೆ ಅಂತ. ಈ ಫೋಟೋನೇ ಗುಮ್ಮತ್ತೆ. ಇವನ್ನೆಲ್ಲ ಆ ಒಬ್ಬ ನಟ ಅಂತೆ, ಅವನಿಗಂತೂ ಈ ಅಭಿಮಾನಿಗಳಂತೆ ಈ ಲೆವೆಲ್ಗೆ ಇದ್ದಾರೆ ಈ ಅಭಿಮಾನಿಗಳು. ಆಸ್ ಲಾಂಗ್ ಆಸ್ ಹಿ ಅಲೈವ್ ಹಿ ಇಸ್ ದ ಕಿಂಗ್ ಅನ್ನೋ ಥರ ಏನೋ ಈ ಫೋಟೋನ ಹಾಕ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ ಅವರು. ಒಳಗಡೆ ಹರಿದೋಗಿರುತ್ತಲ್ಲಿ ಆತನ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ, ನಮ್ಮ ಬಾಸ್ ಎಲ್ಲಿದ್ರು ಬಾಸೆ ಅಂತ. ಅದಕ್ಕಿಂತಲೂ ತಮಾಷೆ ಹೇಳ್ತೀನಿ ನಾನು ನಿಮಗೆ. ಮೊನ್ನೆ ಸುದ್ದಿ ಬಂತು, ಈತ ಅಕ್ಯೂಸ್ ನಂಬರ್ 2, ಈಗ A2 ಅಂತಾರೆ. ಫೈನಲ್ ಚಾರ್ಜ್ ಶೀಟ್ ಇನ್ನೊಂದು ವಾರದಲ್ಲಿ ಸಬ್ಮಿಟ್ ಆಗುತ್ತೆ. ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ನನ್ನ ಅಕ್ಯೂಸ್ ನಂಬರ್ 1 ಮಾಡ್ತಾರೆ ಅಂತ ಸುದ್ದಿ. ಈತನೇ ಮೊದಲನೇ ಆರೋಪಿ ಅಂತ. ಆ ಸುದ್ದಿಗೆ ಬಂದಿದ್ದ ಕಮೆಂಟ್ ನೋಡ್ಬೇಕು ನೀವು. ನೋಡಿದ್ರ ನಮ್ಮ ಬಾಸ್ ಎಲ್ಲಿದ್ರು A1 ಅಂತ. ನಮ್ಮ ಬಾಸೇ ನಂಬರ್ 1 ಅಂತಾರೆ ಅವರು. ಅಕ್ಯೂಸ್ ನಂಬರ್ 2 ಇಂದ ಅಕ್ಯೂಸ್ ನಂಬರ್ 1 ಆಗೋದರ ಅರ್ಥ ಏನು ಅನ್ನೋದು ಕೂಡ ಅವ್ರ ತಲೆಯಲ್ಲಿ ಹೋಗೋದಿಲ್ಲ. ಸರಿಯಾಗಿದ್ದಾರೆ ಎಲ್ಲರೂ.